ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಾ, ನಿಮ್ಮ ಕಣ್ಣಲ್ಲೆಲ್ಲ ಹಾರ್ಟ್ ಸಿಂಬಲ್ ತರಿಸ್ತಾ, ನಿಮ್ಮ ಮುಖದಲ್ಲಿ ಒಂದ್ ಚಂದದ ನಗು, ಚಪ್ಪಾಳೆ ಸದ್ದು ತರಿಸೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ರಾಣಿ, ಸ್ಯಾಂಡಲ್ವುಡ್ ಕ್ವೀನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಫೇವರೇಟ್ ಮೋಹಕ ತಾರೆ ರಮ್ಯಾ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ರಮ್ಯಾ ಅವರು ವೇದಿಕೆ ಮೇಲೆ ಬರೋ ತನಕ ಈ ಕೂಗು ಕೇಳಬೇಕಪ್ಪ. ಸಿನಿಮಾ ಮಾಡ್ದೇವಿ ನಿಮ್ಮೊಂದು ಸ್ಮೈಲ್ ಕೊಟ್ರೆ ಸಾಕು, ನಾವೆಲ್ಲ ಹಂಗೆ ಬಿದ ಒಂದು ಹಲೋ ಹಂಗೆ ಅವ್ರು ಅಲ್ಲಿಂದನೇ ಜಂಪ್ ಹೊಡಿತಾರೆ ನೋಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ? ಇಡೀ ಕರ್ನಾಟಕದಲ್ಲಿ ಈ ಚಿಕ್ಕಬಳ್ಳಾಪುರ ಉತ್ಸವ ಸದ್ದು ಮಾಡಿದೆ. ಎಲ್ಲರೂ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಎಲ್ಲರೂ ನ್ಯೂಸ್ ಪೇಪರ್ ಓದಿ, ಟಿ ವಿ ನೋಡಿ, ರೇಡಿಯೋ ಹಾಕಿ, ಜನ ಕೇಳಿ ಏನಪ್ಪ ಸಮಾಚಾರ ಅಂದರೆ ಚಿಕ್ಕಬಳ್ಳಾಪುರ ಉತ್ಸವ. ಎಂಜಾಯ್ ಮಾಡಿದ್ರಾ? ನಾನು ಬಹಳ ವರ್ಷ ಹಿಂದೆ ಬಂದಿದೆ ಚಿಕ್ಕಬಳ್ಳಾಪುರಗೆ. ಬಟ್ ಅವತ್ತಿಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಬದಲಾವಣೆ ಆಗಿದೆ. ಒಪ್ಕೋತೀರಾ? ಆವಾಗ ಚಿಕ್ಕಬಳ್ಳಾಪುರದಲ್ಲಿ ಟ್ರಾಫಿಕ್ ಇರಲಿಲ್ಲ. ಇವತ್ತು ನಾನು ಬರೋಕ್ಕೆ ಲೇಟ್ ಆಗಿದ್ದಕ್ಕೆ ಏನು ಕಾರಣ? ಟ್ರಾಫಿಕ್. ನಂಬ್ತೀರಾ? ಬೆಂಗಳೂರಲ್ಲಿ ಟ್ರಾಫಿಕ್ ಕೇಳಿದ್ದೀರಾ? ಚಿಕ್ಕಬಳ್ಳಾಪುರಲ್ಲಿ ಟ್ರಾಫಿಕ್ ಕೇಳಿದ್ದೀರಾ? ಒಳ್ಳೇದಲ್ವಾ? ಅಂದರೆ ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರಂತ. ಏನು ಏನು ಓ, ಸುಧಾಕರ್ ಅವ್ರ ಹವಾ. ಓ, ಸುಧಾಕರ್ ಅವರು ಆ್ಯಕ್ಚುಲಿ ನನಗೆ ನಮ್ಮ ತಂದೆಗೇ ಪರಿಚಯ ಫಸ್ಟು. ಆಮೇಲೆ ನನಗೆ ಕೂಡ ಫ್ರೆಂಡ್ ಆದರು. ಆ್ಯಂಡ್ ಮೈ ಗಾಡ್, ಹೀರೋರ್ಗಿಂತ ನಿಮಗೆ ವಿಸಲು ಡಾಕ್ಟರ್ ಸುಧಾಕರ್ ಅವರೇ. ಸರ್ ಬನ್ನಿ. ಇವತ್ತು ನಂಗೆ ತುಂಬ ಹೆಮ್ಮೆ ಆಗತ್ತೆ. ಸುಧಾಕರ್ ಸರ್, ನೀವು ಕೂಡ ರಮ್ಯಾ ಅವ್ರ ಪಕ್ಕದಲ್ಲಿ ಬರಬೇಕು. ಅವ್ರು ಹೇಳ್ತಾ ಇದ್ದಾರೆ ಹೀರೋ ಹೀರೋಯಿನ್ಸ್ಗಿಂತ ನಿಮ್ಗೆ ಜಾಸ್ತಿ ಹವಾ ಇದೆ, ಸೌಂಡ್ ಇದೆ ಅಂತ. ವಿಸಿಲ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ನಾವೆಷ್ಟೇ ಕ್ಲೋಸ್ ಆದರೂ ನಾವು ಯಾವತ್ತೂ ಅವ್ರಿಗೆ ಹೇಳಿರಲಿಲ್ಲ ಈ ಮಾತನ್ನ. ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆ್ಯಸ್ ಅ ಫ್ರೆಂಡ್ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಬಿಕಾಸ್ ನೀವು ರಾಜಕೀಯದ ಕುಟುಂಬದಿಂದ ಬಂದಿಲ್ಲ, ಆದರೂ ಕೂಡ ನೀವು ರಾಜಕೀಯದಲ್ಲಿ ಬಂದು ಎಷ್ಟೇ ಕಷ್ಟ ಇದ್ದರೂ ಅದನ್ನೆಲ್ಲ ಸಾಧಿಸಿ ನೀವಿವತ್ತು ಚಿಕ್ಕಬಳ್ಳಾಪುರನ ಇಷ್ಟು ಒಳ್ಳೆಯ ಹೆಸರನ್ನ ನೀವು ಪಡೆದಿದ್ದೀರಾ. ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ಗೊತ್ತಾಗತ್ತೆ ದೇ ವೆರಿ ಹ್ಯಾಪಿ ವಿತ್ ಯು ಅಂತ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ರಮ್ಯಾ ಅವ್ರು ಡಾನ್ಸ್ ಮಾಡಬೇಕು ಅಂತನಾ? 2 ಸ್ಟೆಪ್ಪು ಅಲ್ವಾ? ಸಂಜೆಯಿಂದ ಕಾಯ್ತಾ ಇದೀವಿ ಅದಕ್ಕೋಸ್ಕರ. ನೀವಿಲ್ಲ ಅಂತ ಹೇಳೋ ಹಂಗೆ ಇಲ್ಲ, ಅವರೆಲ್ಲ ಕಾಯ್ತಾ ಇದಾರೆ ಟೂ ಲೈನ್ಸ್ಗೋಸ್ಕರ. ಡಾನ್ಸೇ ಬರಲ್ಲ. ಅಯ್ಯೋ, ನೀವು ಹೆಂಗ್ ಡಾನ್ಸ್ ಮಾಡಿದ್ರು ನಮ್ಗೆ ಓಕೆ. ಪ್ಲೀಸ್ 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 ರಮ್ಯಾ.
ಸುಧಾಕರ್ ಅವ್ರು ಡ್ಯಾನ್ಸ್ ಮಾಡಲ್ವಾ? ಅವ್ರು ಹಂಗೆ ಹಿಂದಕ್ಕೆ ಜಾರ್ಕೋತಾ ಇದಾರೆ. ಮೈಕ್ ಕೊಡಿ ಮೇಡಮ್, ನೀವು ಬರ್ಲಿ ಸಾಂಗು. ಇವ್ರು ಹಿಂಗೆ ಡಾನ್ಸ್ ಮಾಡ್ತಾ ಇವ್ರ ಪಕ್ಕದಲ್ಲಿದ್ರೆ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಅಷ್ಟು ಚಂದವಾಗಿ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಒಂದು ಸಾಂಗ್ ಬಂದಿದೆ ಇತ್ತೀಚೆಗೆ. ಯಾವುದು? ಯಾಕೆ ಇಷ್ಟು ಚಂದ ನೀನು ದೃಷ್ಟಿ ಬೊಟ್ಟಲಿಡಲೇನು. ರಮ್ಯಾ ಅವ್ರಿಗೋಸ್ಕರನೇ ಆ ಹಾಡು ಮಾಡಿರೋದು ಅನ್ಸುತ್ತಲ್ಲ. ಅವ್ರ ಕ್ಲೋಸ್ ಫ್ರೆಂಡ್ ಅಮೃತ ಅವರು ಆ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಕೊನೆಯದಾಗಿ ನಮ್ಮ ಆಡಿಯನ್ಸ್ ಎಲ್ಲ ಅವ್ರಿಗೆ ಸಾಕಾಗಿಲ್ಲ ನಿಮ್ಮ ಮಾತು, ಇನ್ನೊಂದೆರಡು ರಮ್ಯಾ ಅವ್ರ ಮಾತು ಕೇಳಬೇಕು. ನನ್ಗೆ ಅವರೆಲ್ಲ ನೋಡಿ ನಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಫುಲ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಸ್ಪೀಚು, ಈಗೆಲ್ಲ ಮರ್ತೋಯ್ತು. ತುಂಬ ಖುಷಿ ಆಯಿತು. ನನ್ನ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸುಧಾಕರ್ ಅವರೇ. ಆ್ಯಂಡ್ ನಾಳೆ ಹಬ್ಬ ಎಂಜಾಯ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಪ್ರಶ್ನೆ ಇದೆ, ಅವರೆಲ್ಲರ ಪರವಾಗಿ ನಾನು ಕೇಳ್ತೀನಿ ನಿಮ್ಮನ್ನ. ಡಾಲಿ ಧನಂಜಯ್ ಅವ್ರು ಬಂದಿದ್ರು ಇಲ್ಲಿಗೆ. ಸೊ ರಮ್ಯಾ ಅವ್ರನ್ನ, ನಮ್ಮ ಡಾಲಿ ಅವ್ರನ್ನ ಜೊತೆಗೆ ನೋಡಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ? ಸಿನಿಮಾ ಹೆಸರು ಗೊತ್ತಾ ನಿಮಗೆ? ಉತ್ತರಾಖಂಡ. ಮಾರ್ಚಲ್ಲಿ ಶೂಟಿಂಗ್ ಶುರು ಮಾಡ್ತೀವಿ ಆ್ಯಂಡ್ ದೆನ್ ಪ್ರಾಬಬ್ಲಿ ರಿಲೀಸ್ ನೆಕ್ಸ್ಟ್ ಇಯರ್. ಅಯ್ಯೋ, ಇವ್ರು ಇಷ್ಟು ಮುದ್ದಾಗಿ ಮಾತಾಡ್ತಾ ಇದ್ರೆ ನನ್ನ ಕೊನೆ ಮಾತು ಅಂತ ಹೇಳಿದ್ರೆ ಕಳ್ಸಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ ಚಿಕ್ಕಬಳ್ಳಾಪುರ. ಈಗ ಅಮೃತ ಅವ್ರು ಬರ್ತಾರೆ, ಡಾನ್ಸ್ ಮಾಡ್ತಾರೆ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್. ಸೋ ಸ್ವೀಟ್. ದಯಮಾಡಿ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ರಮ್ಯಾ ಅವ್ರಿಗೆ ಬಂದಿದ್ದಕ್ಕೆ ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು. ನಿಮಗೂ ಮನಸ್ಸಾಯಿತು. ಹಾಡ್ತೀರಾ? ಕನಸೇ ಕನಸೇ ಥ್ಯಾಂಕ್ ಯು. ಒಲವೇ ವರವಾಯಿತು. ಭೂಮಿಗೆ ಮಳೆ ಹನಿ ಬರಲು ಸೂಚನೆ ಏನಿದೆ. ಕೋರಸ್ ಹಾಡ್ತಾರಂತೆ. ಏನು ಕೋರಸ್ಸು? ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು. ನಿಮಗೂ ಮನಸ್ಸಾಯಿತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೇಶ್ ಕೃಷ್ಣನ್ ಸರ್. ಸುಧಾಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಸರ್, ನೀವು ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ದಿಂದಾನೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಹ್ಯಾಂಡ್ಸಮ್ ಬಾಯ್ಸ್ ಹಾಗೂ ಮುದ್ದಾದ ಹುಡುಗಿರ ಹಾರ್ಟ್ಗೆ ಖುಷಿಯಾಗಿದ್ದು ರಮ್ಯಾ ಅವ್ರನ್ನ ನೋಡಿದ್ದಕ್ಕೆ ಸಾಧ್ಯ ಆಗಿದೆ ಈ ವೇದಿಕೆಯಲ್ಲಿ. ಸೊ ಥ್ಯಾಂಕ್ ಯು. ಒಂದು ಜೋರ ಚಪ್ಪಾಳೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್, ಮೋಹಕ ತಾರೆ, ನಮ್ಮೆಲ್ಲರ ನೆಚ್ಚಿನ ರಮ್ಯಾ.